ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಆ್ಯಂಡ್ ಇದು ಪಾರ್ಟ್ 2 ಆಫ್ ಗಣಪತಿ ಜಾತ್ರೆ. ಸೊ ಗಣಪತಿ ಪೆಂಡಾಲಿಂದ ನಾವು ಹೊರಟು ದೊಡ್ಡಪೇಟೆ ರೋಡ್ಗೆ ಹೋದ್ವಿ. ಅಲ್ಲಿ ಒಬ್ಬರು ಅಮ್ಮನ ಫ್ರೆಂಡ್ ಮನೆ ಇದೆ. ಸೊ ಅಲ್ಲಿ ಹೋಗ್ತೀವಿ ಪ್ರತಿ ಸತಿ ಗಣಪತಿ ಅಲ್ಲಿ ಬಂದಾಗ ಅಲ್ಲಿ ನೋಡೋಕ್ಕೆ ಅಂತ. ಸೊ ಹಂಗೆ ಹೋಗಬೇಕಾದ್ರೆ ಅಂತೂ ಸ್ಯಾಟರ್ಡೆ ತುಂಬ ರಶ್ ಇತ್ತು ಅಂತ ಅಂದ್ಕೊಂಡ್ವಿ, ಬಟ್ ಇಟ್ ವಾಸ್ ಮೀಡಿಯಮ್, ಅಷ್ಟೊಂದು ರಶ್ಶು ಇರಲಿಲ್ಲ. ಸೊ ಹಾಗೆ ನೆಡ್ಕೊಂಡು ಹೋಗ್ತಾ ಎಕ್ಸಿಬಿಷನ್ ಅದು ಇದು ನೋಡ್ಕೊಂಡು ಹೋದ್ವಿ. ಆಮೇಲೆ ಬರೋಣ ಅಂತ, ಬಿಕಾಸ್ ಹೆವಿ ರಶ್ ಇತ್ತು. ಕಳ್ಳಿ ಅದಕ್ಕೆ ಹೊಂಟ್ಬಿಟ್ಲು. ನಾವೀಗ ಜೋಸ್ನ ಡ್ರಾಪ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಟ್ರಿಪ್ಸು. DJ ಬಂದೋಗಿ 1 ಅವರ್ ಆದ್ರೂ ಗಣಪತಿ ಬಂದಿರಲಿಲ್ಲ. ನಾವಿಲ್ಲಿ ಕಾಯ್ಕೊಂಡು ಕೂತ್ಕೊಂಡಿದ್ವಿ. ಸಖತ್ ನಿದ್ದೆ ಬೇರೆ ಬರ್ತಾ ಇತ್ತು. ಆರ್ಟಿಸ್ಟ್, ಟೆಕ್ನಾಲಜಿ, ವಜ್ರ ಸಿಂಚನ ಇಂದ ಬಗ್ಗೆ ಹೆಂಗ್ ಮಾಡ್ತಾರೆ. ಫೈನಲಿ ಗಣಪತಿ ಬಂತು. ಎಲ್ಲ ಕಾಣ್ತಾನೆ ಇಲ್ಲ. ಸಿಂಚ ವಜ್ರ ಬ್ಲಾಗ್ ಎಲ್ಲಿದ್ದೀವಿ ವಜ್ರ? ನಾವು ಶುಭಕ್ಕ ಅವ್ರ ಮನೆಯಲ್ಲಿದ್ದೀವಿ. ಇಲ್ಲಿಂದ ವ್ಯೂ ವಜ್ರ ರೈಡ್ ಮಾತ್ರ ಕಚ್ಚಡ ರೈಡ್ ಇತ್ತು ಪ್ರೀವಿಯಸ್ಸು. ನನಗೆ ವಜ್ರಂಗೆ ನೋವು ಬಂದು ಒಂದೇ ಕಡೆ ಮಾಡ್ಕೊಂಡು ಮಾಡ್ಕೊಂಡು ಇನ್ನೊಂದು ಪರವಾಗಿಲ್ಲ. ಬ್ರೇಕ್ ಡ್ಯಾನ್ಸ್ ಹಿಂಗೆ ಅಳ್ಳಾಡುತ್ತೆ. ಬಂದು ಕೂತ್ಕೊಂಡಿದ್ದೀವಿ, ನೋಡಬೇಕು. ಚೆನ್ನಾಗಿದ್ಯಾ? ಗ್ರೇನೇ ಇದೆ, ಚೆನ್ನಾಗಿದೆ ಕಡೆ. ಪಿಂಕ್ ಬೇಡ, ನೀನೇ ಎನಿ ಟೈಮ್ ಹಾಕಂತೀಯಾ ಡೈಲಿ? ಅದು ಏಯ್, ಈ ಪಿಂಕು ಚೆನ್ನಾಗಿತ್ತು ಬಿಡು. ಈ ಪಿಂಕು ಸಿಂಚು, ಇದು ನಾನಿದು 3 ಜನನೂ ತಗೊಂಡಿದ್ದೀವಿ ಇವಾಗ. ನಂದು ಹಂಗೆ. ವಾವ್ ಸಿಂಚು, ಜಾತ್ರೆಯಲ್ಲಿ ತಗೋಬೇಕು ಅಂತ ಕಂಪಲ್ಸರಿ. ನಾವು 3 ಜನನೂ ತಗೊಂಡಿದ್ದೀವಿ. ಗೈಸ್ ಎಲ್ಲದೂ ಬಳೆಗಳು ತೊಗೊತಾ ಇದ್ದೀವಿ ಇವಾಗ ಶಾಪಿಂಗ್. ನಮ್ಮ ಸಿಂಚನ ನಮ್ಗೆಲ್ಲರಿಗೂ ಬಳೆ ಕೊಡಿಸ್ತಾ ಇದ್ದಾಳಂತೆ. ನಾನು ಈ ಕಲರು, ವಜ್ರ ಮಲ್ಟಿ ಕಲರ್ಸ್ ತಗೊಂಡ್ಲು. ನೀನು ದೆಟ್ಟಾ? ಈಗ 3 ಗಂಟೆ ರಾತ್ರಿ ಆಗಿದೆ. ನಾವು ಕಡಲೆಕಾಯಿ ತಿಂತಾ ಇದ್ದೀವಿ. ರಮಣ, ಮೋಹಿತ್ ಫ್ರೆಂಡ್ ಇಲ್ಲಿದ್ದಾರೆ. ನಾವು ವಜ್ರ, ಸಿಂಚನ ಎಲ್ಲದನ್ನು ಪಟಾಕಿ ಹೊಡಿಯೋದಲ್ಲಿ
ಜಾಗ ಸಿಕ್ಕಿಲ್ಲ. ಅದಕ್ಕೆ ಇಲ್ಲಿ ಕಾಯ್ಕೊಂಡು ಕುಂತ್ಕೊಂಡಿದ್ದೀವಿ. 5 ಗಂಟೆಗಂತೆ ಪಟಾಕಿ ಹೊಡೆಯೋದು. ಎಷ್ಟು ಟೈಮ್ ಈಗ? ಇನ್ನೂ 3:15. ಇನ್ನೂ 3:30. ಅಯ್ಯೋ ಅದೆಷ್ಟು ಗಂಟೆ ಹೊಡಿತದೋ ಏನೋ ಗೊತ್ತಿಲ್ಲ. ಮಜ್ದ ಸಿಂಚನ ರಾವಣ ಹಾಂ ಇವನು ಕಾಲವನ್ನು ಅದೇ ನೋಡೋದೇ ಇಲ್ಲ. ಇವನು ನೋಡ್ತಿಲ್ಲ. ಮೋಯ ಹಾಯ್ ನಮಸ್ಕಾರ. ಅಯ್ಯೋ ಸೊ ನಾವಿಲ್ಲಿ ಟಿಪ್ಪುದಮ್ಮ ರಥ ಹಚ್ತದಿದೆ ಈ ಜಾಗದಲ್ಲಿ ಬಂದು ನಮ್ಮ ಮೋಯತ್ ಅವ್ರಿಗೆ ಬೇಜಾರಾಗ್ಬಿಟ್ಟು ಇವ್ನು ನೋಡು ಉದ್ದಿನ ತಗೊಂಬ ಅಂತೆ. ಇವನು ಕಡ್ಲೆಕಾಯಿ ತಿನ್ಕ ಬರ್ತಿರೋದ ಮೋಯ್ ಕ್ಯಾಚ್ ಹಂಗೆ ಮೋಯ. ನೀನೇ ಮಾತಾಡ್ಬಿಡತ್ತಾಗೆ ವ್ಲಾಗಲ್ಲಿ ನನ್ನ ವ್ಲಾಗಲ್ಲಿ. ಅಲ್ಲೂ ಪವರ್ ನ್ಯಾಪ್ ತಗೊಂಡು ಇಲ್ಲೇ ಹೋಗುತ್ತೆ. ಹ್ಯಾಪಿ ಬರ್ಡೇ ಬಡ ಇವನ್ ನೋಡ ಏನ್ ನಿಂದು ಸುಸುಪತಿನ ನಿನ್ಗೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ತಾರಕ. ಬರ್ಡೇ ಟು ಯು. ಬ್ಲಾಕ್ ಮೇಲ್ ಮಾಡ್ತೀನಿ ಎಲ್ಲ ರಿಪೋರ್ಟ್ ಮಾಡ್ತೀನಿ ಅಂತ. ಎಲ್ಲರೂ ರೆಡಿ ಫಾರ್ ಡೇ 2. ಕಾರಲ್ಲಿ ಒಂದಷ್ಟು ಜನ ಹೋಗ್ಬಿಟ್ರವೆ ಎಲ್ಲ. ಇವ್ರು ಹೋಗ್ಬೇಕು. ಇಲ್ಲೊಂದಷ್ಟು ಜನ ಕಾಪಿ ರೈಟ್ಸ್ ಆಗ್ತೀಯ ಇವತ್ತದ? ಕಾಪಿ ರೈಟ್ಸ್ ಇವತ್ತು ಬಿರಿಯಾನಿ ಕಿಲೋದು ಕೊಡ್ಸಿಲ್ವಾ? ಬನ್ನಿ ಡೇ 2 ಮೋದು. ಏನ್ ಮಾಡ್ದೆ? ಏನಂತ ಶಿವಂ ಕೆಫೆ ಊಟ ನೋಡ್ರು. ಸಂಜೆ ಒಂದು 8 ಗಂಟೆ ಹಂಗೆ ನಮ್ಮ ಅಮ್ಮನ ಪಾರ್ಲರ್ ಹತ್ರ ಹೋಗಿದ್ವಿ. ಅಲ್ಲಿ ಕಾಂಪ್ಲೆಕ್ಸ್ ಹತ್ರ ಗಣಪತಿ ಬರುತ್ತೆ. ಸೊ ಅದನ್ನ ನೋಡಿಕೊಂಡು ಅಲ್ಲಿಂದ ಹೋಗೋಣ ಪಟಾಕಿ ಹತ್ರ ಅಂತ. ಇಲ್ಲೊಂದು ಸಖತ್ ಜನ ತುಂಬಿದ್ರು. ಆ್ಯಂಡ್ ಡೇ 2 ಮಾತ್ರ ಹೆವಿ ಕ್ರೌಡ್ ಇತ್ತು. ಅಲ್ಲಿಂದ ನಾವು ಮತ್ತೆ ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಹೋದ್ವಿ. ಬಿಕಾಸ್ ಲೇಟ್ ಆಗಿತ್ತು. ಆಲ್ಮೋಸ್ಟ್ ಇಲ್ಲಿಗೆ ಕಾಂಪ್ಲೆಕ್ಸ್ ಹತ್ರ ಬರೋದೇ 10 o'clock ಆಗಿತ್ತು. ಸೊ ಅಲ್ಲಿಂದ ನಾವು ಹೊರಟಿ ಒಂದು 11 o'clock ಮೇಲೆ ನಾವು ಪಟಾಕಿ ನೋಡೋಕ್ಕೆ ಅಂತ ಕೆರೆ ಏರಿ ಮೇಲೆ ಹೋದ್ವಿ. ಸೊ ಇಲ್ಲಿ ಓಸ್ವಾಲ್ ಕಡೆಯಿಂದ ಪುರಿ ಹಾರನ ಹಾಕ್ತಾ ಇದ್ದಾರೆ. ಇದಂತೂ ತುಂಬ ಚೆನ್ನಾಗಿರುತ್ತೆ ಹಾರ ಯಾವಾಗ್ಲೂ. ಯಾರನ್ನೂ ಬಿಡ್ಲಿಲ್ಲ. ಟಿಕೆಟ್ ಬಿಟ್ಟವ್ರನ್ನ ಅರ್ಧ ಗಂಟೆ ಕಾತ್ಬಿಟ್ಟು ಹೋದ್ವಿ. ಹೋಗಿ ಕೂತ್ಕೊಂಡ್ರೆ ಕಿಡೋಯ್ತು. ಅಲ್ಲೊಂದು ಅರ್ಧ ಗಂಟೆ ಹೋಯ್ತು. ವಾಪಸ್ ಬಂದ್ರೆ ಎಲ್ಲರಿಗೂ 100 ರೂಪಾಯಿ ಕೊಟ್ಟು ಕಳ್ಸ. ಕೊಡಿ
ಎಕ್ಸಿಬಿಷನ್ ಹತ್ರ ನಮ್ಮ ಚಿಕ್ಕಮ್ಮನ ಮನೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಲ್ಲಾಗಲೇ ಗಣಪತಿ ಹತ್ರ ಬರ್ತಿತ್ತು ಅಂತ ನನ್ನ ತಮ್ಮಂದಿದ್ದು ಬನ್ನಿ ಮೋಯ್ತು ಸ್ಪಾಟ್ ಹಿಡ್ದಿದ್ದಾನೆ ಅಂತ ಅಂದು. ಇಲ್ಲಿ ನೋಡಿದ್ರೆ ಒಂದು ಟೆಂಪೋ ಟ್ರಾವೆಲ್ಸ್ ಮೇಲೆ ಹೋಗಿ ಕೂತ್ಕೊಂಡಿದ್ದು. ನಾನು ಹತ್ತು ಬಂದು ಕೂತ್ಕೊಂಡ್ಬಿಟ್ಟೆ. ಆಮೇಲೆ ಸಿಂಚನ ಓಜನ ಜಾಗ ಇರಲಿಲ್ಲ. ಇವಾಗ ಮೋಯ್ತ್ ಫ್ರೆಂಡ್ ಇನ್ನೊಬ್ಬ ಬಂದು ಕೂತ್ಕೊಂಡ. ಇದಾದಮೇಲೆ ಎದುರುಗಡೆ ಇನ್ನೊಂದು ಟೆಂಪೋ ಮೇಲೆ ಬೇರೆಯವರೆಲ್ಲ ಹೋಗಿ ಕೂತ್ಕೊಂಡ್ರು. ನೋಡಿದ್ರೆ ನೆಕ್ಸ್ಟು ಈ ಗಾಡಿ ಓನರ್ ಬಂದ್ಬಿಟ್ಟು ನಮ್ಮನ್ನೇ ಎಲ್ಲರನ್ನೂ ಇಳಿಸ್ಬಿಟ್ರು. ಲಾಸ್ಟಲ್ಲಿ ಹೋಗ್ಬಿಟ್ಟು ನಾನು ಇದ್ರ ಪಕ್ಕ ಇದ್ದಿದ್ದು ಟೆಂಪೋ ಇದ ಮೇಲೆ ನಾನು ಒಬ್ಬಳೇ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದೆ. ಇವತ್ತು ಎಷ್ಟು ಜನ ಶೂಸ್ ಹಾಕೊಂಡು ಕೂತಿದ್ರೆ ಅದು ಮಂಟಪದ ಮೇಲೆ ಬೈಯಿ ಮತ್ತೆ ನಾವೇ ನೆನ್ನೆ ಥರ ಕಿರಿಕಿರಿ ಹೋಗ್ತೇನಂತೆ ನೀನೇ ಹೋಗೋಂಥದ್ದು ಅವ್ರ ಅಪ್ಪನಿಂದ ಮಂಗಳಾರತಿ ಆಗ್ತಾ ಇದೆ. ಶಿವನಿಂದ ಪೂಜಾರಿ ಗಂಟೆ ಬಾರಿಸ್ಕೊಂಡು ಹೋಗ್ತಾವ್ರೆ. ಗೈಸ್ ಇಲ್ಲಿ ಒಂದಷ್ಟು ಕಡಲೆಕಾಯಿ, ಕಡಲೆಪುದೆ, ಕೋಕೋ ಕೋಲಾ ಎಲ್ಲ ಇಲ್ಲೇ ನಮ್ದು ಕಡಲೆಕಾಯಿ ಇಲ್ಲೇ, ಲೇಸು, ಆ ಅಪ್ಪೆ ಗಾಡಿಗೊಂದು ಈ ಅಪ್ಪೆ ಗಾಡಿಗೊಂದು, ಆ ಅಪ್ಪೆ ಗಾಡಿ ವರ್ಸಸ್ ಈ ಅಪ್ಪೆ ಗಾಡಿ. ಪಟಾಕಿ ಹೊಡಿಯೋ ತನಕ ಇಲ್ಲಿ ನೋಡಿ ಬದಿ ಅಲ್ಲಿ ಹೋಗಿದೆ. ಇವನ್ ಕಡಲೆಕಾಯಿ ತಿಂತಾನೆ. ಇಲ್ಲಿ ಕಾಂಪಿಟೇಷನ್ ನಡೀತಿದೆ ಈ ಅಪ್ಪೆ ಗಾಡಿ ಆ ಅಪ್ಪೆ ಗಾಡಿಗೆ. ಅವನು ಅಲ್ಲಿ ಎಸಿತಾನೆ. ನೀನು ಎಸಿಯಾ ಇಲ್ಲೊಬ್ಬ ಜೆಂಡೆ ಚೇಂಜ್ ಮಾಡ್ಕೊಂಡಿದ್ದಾನೆ. ಗಾಳಿ ಹಾಕೊಂಡಿದ್ದಾನೆ. ಹೇಳ ಕೊಡಿ ಪಟಾಕಿ ನೋಡಾದ್ಮೇಲೆ ನಾವೆಲ್ಲ ಹೊರಟ್ವಿ. ಇದು ಕಲ್ಯಾಣಿ ಒಳಗಡೆ ಗಣಪತಿ ಬಿಡ್ತಿದ್ದಾರೆ. ಈ ವಿಡಿಯೋ ನನಗೆ ನನ್ನ ಕಸಿನ್ ಫ್ರೆಂಡ್ ಕಳಿಸಿದ್ದು. ಸೊ ಈ ವಿಡಿಯೋನ ಇಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಗಣಪತಿ ಬಿಡೋ ತನಕ ಯಾರೂ ಇರಲ್ಲ, ಆಲ್ಮೋಸ್ಟ್ ಎಲ್ಲರೂ ಹೋಗ್ತಾರೆ. ಬಿಕಾಸ್ ಎಲ್ಲ ಮೇನ್ ಪಟಾಕಿ ನೋಡೋಕ್ಕೆ ಬರೋದು. ಕಲ್ಯಾಣಿ ಒಳಗಡೆ ಯಾರೂ ಬಿಡಲ್ವಲ್ಲ, ಸೊ ಅದಕ್ಕೋಸ್ಕರ ಯಾರೂ ಗಣಪತಿ ಬಿಡೋ ತನಕ ಇರಲ್ಲ. ಆ್ಯಂಡ್ ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. Thank you so much for watching. Bye bye.